ಹೇಳೋದಕ್ಕೆ ಸಮಪಾಲು, ಮಾಡೋದು ಮಾತ್ರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆನ್ನೆ. ಸೊ ನೋಡ್ತಾ ಇದೀವಿ ಇದರಲ್ಲಿ ಬಿಜೆಪಿಯ ಹಲಾಲ್ ಬಜೆಟ್ ವರ್ಸಸ್ ಸಿದ್ದು ಸಮಪಾಲು ಬಜೆಟ್. ಹೇಳೋದಕ್ಕೆ ಬಾಯಲ್ಲಿ ಹೇಳೋದಕ್ಕೆ ಸಮಪಾಲು, ಎಲ್ರಿಗೂ ಸಮಪಾಲು ಕೊಡ್ತೀವಿ ಅಂತ. ಆದ್ರೆ ಅಲ್ಪಸಂಖ್ಯಾತರಿಗೆ ಸಿಂಹಪಾಲು, ಮುಸ್ಲಿಮರಿಗೆ ಬೆಣ್ಣೆ, ಬಹುಸಂಖ್ಯಾತರಿಗೆ ಸುಣ್ಣ. ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಮುಸ್ಲಿಮರಿಗೆ ಬೆಣ್ಣೆ, ಅಲ್ಪಸಂಖ್ಯಾತರಿಗೆ ಸುಣ್ಣ, ಬಹುಸಂಖ್ಯಾತರಿಗೆ ಸುಣ್ಣ, ಅಲ್ಪಸಂಖ್ಯಾತರಿಗೆ ಬೆಣ್ಣೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲ ನಮ್ಮದು ಸಮಪಾಲು ಬಜೆಟ್ ಅಂತ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಜೆಟ್ ಅನ್ನೇ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನುವಂಥ ಆರೋಪ. ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಚಿಪ್ಪು, ಹಲಾಲ್ ಬಜೆಟ್ ಇದು ಅಂತ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ, ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ, ವಕ್ಫ್ ಖಬರಸ್ಥಾನಗಳ ಮೂಲ ಸೌಕರ್ಯಕ್ಕೆ 150 ಕೋಟಿ, ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ, ಅತಿ ಹೆಚ್ಚು ಮುಸ್ಲಿಮರು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ, ಕೆಇಎ ಅಡಿ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ, ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜು, ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ, ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡಗಳು ನಿರ್ಮಾಣ, ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದಿವಾಳಿ ಮಾಡೆಲ್. ಇದನ್ನ ಜಾರಿ ಮಾಡ್ತಾ ಇದೆ. ಬೇರೆ ಎಲ್ಲೂ ಇಲ್ಲದೆ ಇರೋ ಅಂತ ಒಂದು ದಿವಾಳಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸಮಾಜವನ್ನ ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾರೆ ನೋಡಿ, ಮುಸ್ಲಿಮರಿಗೆ ಅನುದಾನ ಕಡಿಮೆ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕೊಟ್ಟರು ಸಾಲದು ಅನ್ನೋ ಹಾಗೆ ಸಿಎಂ ವಿರುದ್ಧ ಶಾಸಕ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಮುಸ್ಲಿಮರಿಗೆ ಬಜೆಟ್ ಅನುದಾನ ಕಡಿಮೆ ಆಯಿತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ 14% ಜನಸಂಖ್ಯೆ ಪ್ರಕಾರ 60,000 ಕೋಟಿ ಕೊಡಬೇಕು, ಕೇವಲ 4,700 ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಅಂತ ಜಮೀರ್ ಕಟಕಿ ಆಡಿದ್ದಾರೆ. ಅಲ್ಪಸಂಖ್ಯಾತರ ಎಜುಕೇಶನ್ಗಾಗಿ ಕೊಟ್ಟಿದ್ದಾರೆ ಅಂತ ಸಮರ್ಥನೆ ಬೇರೆ ಮಾಡ್ಕೊಂಡಿದ್ದಾರೆ. ಮುಸ್ಲಿಂ ನನ್ನನ್ಸಿಗೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಬರೋದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು ಸರ್. ಇದೊಂದು ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಮುಸ್ಲಿಂ ನನ್ನನ್ಸಿಗೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಬರೋದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು ಸರ್. ಇದೊಂದು ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಮುಸ್ಲಿಂ ನನ್ನನ್ಸಿಗೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಇದೊಂದು ಪಾಕಿಸ್ತಾನದ ಬಜೆಟ್ ಅಷ್ಟೇ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ಸಿಎಂ ವಿರುದ್ಧ. ಇದು ಬರೀ ಜಮೀರ್ ಅಹಮದ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ.
ದಲಿತರಿಗೆ ಯಾವುದೇ ಯೋಜನೆ ಇಲ್ಲ ಇದರಲ್ಲಿ. ಮುಸ್ಲಿಂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ತರಬೇತಿ ಕೊಡ್ತಾರೆ. ಇದು ಕೋಮುಗಲಭೆ ಮಾಡೋದು ಇವರ ಪ್ಲಾನ್. ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮುಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನೋಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿಯೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು. ದುರ್ದೈವನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಇದೊಂದು ತಾಲಿಬಾನ್ ಬಜೆಟ್ ಅಂತ ಬಿಜೆಪಿಯ ಮೇಲ್ಮನೆಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದರಲ್ಲಿ ಸಾಲ ಮಾಡಿ ಹಿಂದೂಗಳ ತಲೆ ಮೇಲೆ, ಅಂದ್ರೆ ಹಿಂದೂಗಳು ಸಾಲ ಮಾಡಬೇಕು, ಅದರ ಅಡ್ವಾಂಟೇಜ್ ಎಲ್ಲ ಮುಸ್ಲಿಮರಿಗೆ ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದಾರೆ. ಸಾಲ ಮಾಡಿ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಇದರಲ್ಲಿ ಅಂತ ಸಿಎಂ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಗುಡುಗಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಹೊರಿಸಿದ್ದಾರೆ. ಮುಸ್ಲಿಮರಿಗೆ ಇದರಲ್ಲಿ ಹೆಚ್ಚು ಆದ್ಯತೆ ನೀಡಲಾಗಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಟು ಟೀಕೆ ವ್ಯಕ್ತಪಡಿಸಿದ್ದಾರೆ. ತಾಲಿಬಾನ್ ಬಡ್ಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಡ್ಜೆಟ್. ಯಾಕೆಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಡ್ಜೆಟ್ ಮಾಡಿ ಇವತ್ತು ಇನ್ನಷ್ಟು, ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸ್ಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ ಕಳೆದೋಗುತ್ತಾ? ಅವರ ಪದ್ಧತಿಯನ್ನು ಅವ್ರು ಮಾಡ್ತಾರೆ, ನಾವು ವಿರೋಧ ಮಾಡಬಾರ್ದು. ನಮ್ಮ ಪದ್ಧತಿಗಳನ್ನು ನಾವು ಮಾಡಿದ್ರೂ ವಿರೋಧ ಮಾಡಬಾರ್ದು. ನೀವೊಬ್ಬ ಹಿಂದೂ ಆಗಿ ಈ ರೀತಿ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ, ಈಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂದರೆ ಏನಿದು? ಅಂದರೆ ಓಲೈಕೆ ಅಲ್ವಾ? ಓಲೈಕೆಯಿಂದ ಈ ರಾಜ್ಯದ ಪರಿಸ್ಥಿತಿಯನ್ನು ನೀವೆಲ್ಲಿಗೆ ಕೊಂಡೊಯ್ಬೇಕಂತಿದ್ದೀರಿ? ತಾಲಿಬಾನ್ ಬಡ್ಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಡ್ಜೆಟ್. ಯಾಕೆಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಡ್ಜೆಟ್ ಮಾಡಿ ಇವತ್ತು ಇನ್ನಷ್ಟು, ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸ್ಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈ ರೀತಿ 100 ಕೋಟಿಯನ್ನು, ಅದರಲ್ಲೂ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ಸರ್ಕಾರದ ಮೇಲೆ ಸಾಕಷ್ಟು ಆರ್ಥಿಕ ಹೊರೆ ಇರೋ ಸಂದರ್ಭದಲ್ಲಿ, ಜನಗಳ ತಲೆ ಮೇಲೆ ಆರ್ಥಿಕ ಹೊರೆ ಇರೋ ಸಂದರ್ಭದಲ್ಲಿ ಈ ರೀತಿ ಒಂದು ತುಷ್ಟೀಕರಣದ ಬಜೆಟ್ ಅನ್ನ ಬಿಜೆಪಿ ಹೇಳೋ ಹಾಗೆ ಹಲಾಲ್ ಬಜೆಟ್ ಅನ್ನ, ಬಿಜೆಪಿ ಹೇಳೋ ಹಾಗೆ ಇದು ತಾಲಿಬಾನ್ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಪಾಳ್ಯದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ಕಾಂಗ್ರೆಸ್ ಪಾಳ್ಯದಲ್ಲಿ ಇದಕ್ಕೇನಾದ್ರೂ ಪ್ರತಿಕ್ರಿಯೆ ವ್ಯಕ್ತ ಆಗಿದೆಯಾ? ಹೇಗೆ? ಶ್ರೀಲಕ್ಷ್ಮಿ, ಇಲ್ಲಿ 2 ವಿಚಾರ ಇದೆ. ಪ್ರಮುಖವಾಗಿ ಬಿಜೆಪಿ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಬಜೆಟ್ ಮಂಡಿಸಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದೆ. ಆದರೆ ಬಜೆಟ್ನಲ್ಲಿ ಬಹುತೇಕವಾಗಿ ಎಜುಕೇಷನ್ ಇರಬಹುದು, ಅವರ ಮುಸ್ಲಿಂ ಸಮಾಜದ ಸುಧಾರಣೆಗೆ ಒಂದಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಅನ್ನೋದು ಹೊತ್ತು ಬಿಟ್ಟರು ಹೆಚ್ಚಿನ ಅನುದಾನವನ್ನು ಕೊಟ್ಟಿಲ್ಲ. ಕೇವಲ 4,700 ಕೋಟಿಯಷ್ಟು ಒಟ್ಟಾರೆಯಾಗಿ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ. ಆದರೆ ಅಲ್ಲಿ ಯೋಜನೆಗಳ ಘೋಷಣೆ ಏನಿದೆ ಅಲ್ಲ, ಶಿಕ್ಷಣ ಇರ್ಬೋದು, ಅವರ ಸಮಾಜ ಸುಧಾರಣೆ ಇರ್ಬೋದು, ಮತ್ತು
ಕಾಮಗಾರಿಗಳಲ್ಲಿ ಮೀಸಲಾತಿರ್ಬೋದು, ಇದೆಲ್ಲವೂ ಕೂಡ BJPಯ ಕಣ್ಣು ಕುಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ದಲಿತರಿಗೆ ಕೊಡಬೇಕಾಗಿತ್ತು, ಅದನ್ನು ಬಿಟ್ಟು ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು BJP ಸಹಜವಾಗಿ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಇದು ಸಮಾಧಾನ ತರ್ತಾ ಇಲ್ಲ. ಅದರಲ್ಲೂ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಅವರೇ ಹೇಳ್ತಾ ಇದ್ದಾರೆ, ನಾವು 60,000 ಕೋಟಿಯಷ್ಟು ನಮ್ಮ ಸಮುದಾಯಕ್ಕೆ ಅನುದಾನವನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಕೇವಲ 4,700 ಕೋಟಿ ಕೊಟ್ಟಿದ್ದಾರೆ. 14% ಸಮುದಾಯ ಇದೆ ನಮ್ಮದು ರಾಜ್ಯದಲ್ಲಿ, ಇದು ಸಾಕಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು CM ಅವರಿಗೆ ಮನವಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ BJP ಆರೋಪ ಮಾಡ್ತಾ ಇದೆ ಇದು ತುಷ್ಟೀಕರಣದ ಬಜೆಟ್ ಅಂತ, ಇನ್ನೊಂದು ಕಡೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಹೇಳ್ತಾ ಇದ್ದಾರೆ ನಮಗೆ ಅನುದಾನ ಸಾಕಾಗ್ತಾ ಇಲ್ಲ ಅಂತ. ಒಟ್ಟಾರೆ ಸಾಲದ ಪ್ರಮಾಣ ಅಂತೂ ಹತ್ತತ್ರ 8 ಲಕ್ಷ ಕೋಟಿ ಹತ್ರ ಹೋಗ್ತಾ ಇದೆ. 7,65,000 ಕೋಟಿಯಷ್ಟು ಸಾಲ ಆಗ್ತಾ ಇದೆ. ಈ ಗ್ಯಾರಂಟಿಗಳಿದ್ದಾವೆ. ಇದರ ಮಧ್ಯೆ ಒಂದು ಮ್ಯಾನೇಜಬಲ್ ಬಜೆಟನ್ನು CM ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ದಾರೆ. ಅಂದರೆ ಅದರ ಜೊತೆ ಗ್ಯಾರಂಟಿಗಳಿಗೆ ಅನುದಾನ ಹೊಂದಿಸಬೇಕು, ಅಭಿವೃದ್ಧಿಗೂ ಹಣ ಹೊಂದಿಸುವಂಥ ಒಂದಷ್ಟು ಕಾರ್ಯಪ್ರವೃತ್ತವಾಗಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಬಜೆಟ್ ಅಂತಿಮವಾಗಿ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಕಳೆದ ಬಾರಿ 27,000 ಕೋಟಿಯಷ್ಟು ಕೋತ ಆಗಿತ್ತು, ಈ ಬಾರಿ 11,000 ಕೋಟಿಯಷ್ಟು ಕೋತ ಆಗ್ಬೋದು ಅನ್ನೋಂತಿದೆ. ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪಗಳು ಈಗ ಆರಂಭ ಆಗಿರ್ತಕ್ಕಂಥದ್ದು. ಇದಕ್ಕೆ CM ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಡಬೇಕು. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಈ ಸರ್ಕಾರ ದಿವಾಳಿಯಾಗಿದೆ, ವಿಪಕ್ಷಗಳು ಈ ಬಜೆಟ್ ನ ಒಪ್ಪೋದಿಲ್ಲ ಅಂತ ಬಿಜೆಪಿಯ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರುಗಳು ಕೆಂಡ ಕಾರ್ತಾ ಇದ್ದಾರೆ ಬಜೆಟ್ ವಿಚಾರವಾಗಿ. ಯಾಕಂತಂದ್ರೆ ಇದು ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಅಂತ ಸಾಕಷ್ಟು ಆರೋಪ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇದೀಗ ಬಿಜೆಪಿಯ ಸುರೇಶ್ ಗೌಡ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರದಲ್ಲಿ ಮೊದಲೇ ಹಣ ಇಲ್ಲ, ಆದರೂ ಈ ರೀತಿ ತುಷ್ಟೀಕರಣ ಅಂತ ಅಂಶಗಳನ್ನು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನು ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನು ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನು ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಇದು ಬರೀ ಬೋಗಸ್ ಸರ್ಕಾರ. ಇದು ಅಂಕಿ ಅಂಶಗಳನ್ನು ಜನರಿಗೆ ಕೊಟ್ಟು ಮಕ್ಮಲ್ ಟೋಪಿ ಹಾಕುವಂತ ಒಂದು ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆ, ದರಿದ್ರ ಸರ್ಕಾರ. ಓಕೆ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಚಂದ್ರ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ದೊಡ್ಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿಯನ್ನ ಕೊಡ್ತಾ ಇರುವಂತಹ ವಿಚಾರ ಇರಬಹುದು, ಅಥವಾ ಈಗ ಬಜೆಟ್ನಲ್ಲಿ ಹೀಗೆ ನೂರಾರು ಸಾವಿರಾರು ಕೋಟಿಯನ್ನ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಮೀಸಲಿಡ್ತಾ ಇರುವಂತದ್ದು ಅಂತ. ಸೊ ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ಬಿಜೆಪಿ ಮುಂದೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೊಳುತ್ತಂತೆ? ಶ್ರೀಲಕ್ಷ್ಮಿ, ಸಹಜವಾಗಿ ಬಜೆಟ್ ಮಂಡನೆಯಾದ ಕೂಡಲೇ ಕೂಡ ಬಿಜೆಪಿಯಿಂದ, ಪ್ರತಿಪಕ್ಷ ಬಿಜೆಪಿಯಿಂದ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತ ಆಗಿರುವಂಥದ್ದು. ಒಂದು ಯಾವುದೇ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ರು ಕೂಡ ಪ್ರತಿಪಕ್ಷಗಳು ಅದರ ವಿರುದ್ಧ ಮಾತಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಮಾಧಾನ ತರದೇ ಇರುವಂಥದ್ದು. ಅದು ಇಲ್ಲಿ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಆದ ಬಳಿಕ ಅಲ್ಲಿ ಮುಸ್ಲಿಮರಿಗೆ ಹೆಚ್ಚು ಆದ್ಯತೆ ಕೊಡಲಾಗಿದೆ ಅನ್ನುವಂಥದ್ದು ಬಿಜೆಪಿಯ ಗಂಭೀರ ಆರೋಪ. ಅದಕ್ಕೆ ಪೂರಕವಾಗಿ ಮುಸ್ಲಿಂ ಸಮುದಾಯ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿರುವಂಥದ್ದು. ಅದರಲ್ಲೂ ಸರ್ಕಾರಿ ಕಾಮಗಾರಿಗಳ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರುವಂಥದ್ದು, KDB ಜಮೀನನ್ನು ಕೊಡುವ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು, ಮತ್ತು ವಕ್ಫ್ ಆಸ್ತಿ ಸಂರಕ್ಷಣೆ ಸಂಬಂಧಪಟ್ಟಂತೆ 150 ಕೋಟಿ ಹಣವನ್ನು ಮೀಸಲಿಟ್ಟಿರುವಂಥದ್ದು, ಇವೆಲ್ಲವೂ ಕೂಡ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಮತ್ತೊಂದು ಕಡೆ ಇದಕ್ಕೆ ಪೂರಕವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ ಮಾತಾಡಿ ಮುಸ್ಲಿಂ ಜನ ಸಮುದಾಯದ ಸಂಖ್ಯೆ 14% ಇರುವಂಥದ್ದು ಶೇಕಡ ರಾಜ್ಯದಲ್ಲಿ, ಅದಕ್ಕೆ ತಕ್ಕಂತೆ 60,000 ಕೋಟಿ ಕೊಡಬೇಕಾಯಿತು ಅಂತ ಹೇಳುವ ಮೂಲಕ ಬಿಜೆಪಿಯ ಆಕ್ರೋಶಕ್ಕೆ ಮತ್ತೊಂದಷ್ಟು ಪುಷ್ಟಿ ಬರುವ ರೀತಿಯಲ್ಲಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಬಿಜೆಪಿ ಆಕ್ರೋಶಗೊಂಡಿರುವಂಥದ್ದು. ಬಜೆಟ್ನ ಅಲ್ಲಿ ಏನು ಕೂಡ ಘೋಷಣೆ ಮಾಡಿಲ್ಲ ಅಭಿವೃದ್ಧಿ ವಿಚಾರಗಳು ಅಂತ ಹೇಳುವುದರ ಜೊತೆಗೆ ಇದೊಂದು ತಾಲಿಬಾನ್ ಬಜೆಟ್ ಅಂತ ಪ್ರತಿಪಕ್ಷ ನಾಯಕ ಚಲವದ್ ನಾಡ್ಸಮರ್ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅಂದರೆ ಒಂದು ಸಮುದಾಯದ ಓಲೈಕೆಗೆ ಈ ಬಜೆಟ್ ಮೀಸಲಾಗಿದೆ ಅಂತ ಹೇಳುವ ಮೂಲಕ ಬಿಜೆಪಿ ಆರೋಪ ಮಾಡಿದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಯೋಜನೆ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಸೋಮವಾರದಿಂದ ಬಜೆಟ್ ಮೇಲಿನ ಅಧಿವೇಶನದ ಚರ್ಚೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ತೊಂದಷ್ಟು ವಾಕ್ಸಮರಕ್ಕೆ ಕಾರಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.